ಗೋಟ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ರಜನಿಕಾಂತ್ ಫ್ಯಾನ್ ಆಗಿರೋ ವೆಂಕಟ್ ಪ್ರಭು ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ದಳಪತಿ ವಿಜಯ್ ಮೇನ್ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಗಾಂಧಿ ಒಬ್ಬ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅಲ್ಲಿ ಏಜೆಂಟ್ ಆಗಿರ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಇಂದ ಆ ಸ್ಕ್ವಾಡ್ ನಿಂದ ಗಾಂಧಿ ಆಚೆ ಬರ್ತಾನೆ. ಅದಾಗಿ 20 ವರ್ಷ ಆದ್ಮೇಲೆ ಆ ಸ್ಕ್ವಾಡ್ಗೆ ಜಾಯ್ನ್ ಆಗೋ ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ಅಷ್ಟಕ್ಕೂ ಯಾಕೆ ಆ ಸ್ಕ್ವಾಡ್ ಇಂದ ಆಚೆ ಬಂದ, ಮತ್ತೆ ಜಾಯ್ನ್ ಆಗೋಕ್ಕೆ ರೀಸನ್ ಏನು, ಇದರಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಈ ಹಿಂದೆ ವಿಜಯ್ ರೀಸೆಂಟ್ ಮೂವೀಸ್ಗಳನ್ನ ನೋಡಿ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ತಪ್ಪಾಯಿತು. ಹೈಲಿ ಡಿಸಪಾಯಿಂಟ್ ಮಾಡ್ತು. ಈ ಥರ ಒಂದು ಡಬಲ್ ಆಕ್ಟಿಂಗ್ ಸ್ಟೋರಿನ ರಾಜ್ಕುಮಾರ್ ಫಿಲಮ್ಸ್ ಅಲ್ಲೇ ನೋಡಿದ್ದೀವಿ. ಅದನ್ನೇ ತಗೊಂಡು ಈಗಿನ ಟೆಕ್ನಾಲಜಿನ ಆ್ಯಡ್ ಮಾಡಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಆ ಡಿ-ಏಜಿಂಗ್ನ ಯೂಸ್ ಮಾಡಿರೋದು. ಆ ವಿಜಯ್ ಅವರ ಯಂಗ್ ಲುಕ್ ಒಂದೊಂದ್ಸಲ ನೋಡೋಕ್ಕಾಗಲ್ಲ, ಹಂಗಿತ್ತು. ಇನ್ಫ್ಯಾಕ್ಟ್ ಅದು ಅವರಿಗೆ ಸೆಟ್ ಕೂಡ ಆಗಲಿಲ್ಲ. ಈ ಅನಿಮಲ್ ಫಿಲಮಲ್ಲಿ ರಣಬೀರ್ಗೆ ಡಿ-ಏಜಿಂಗ್ ಮಾಡಿದ್ರು. ಆ ಯಂಗ್ ಲುಕ್ ಅವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗಿತ್ತು. ಬಟ್ ಇದರಲ್ಲಿ ಆ ವಿಜಯ್ ಯಂಗ್ ಲುಕ್ ಟ್ರೋಲ್ ಆಗೋ ರೀತಿ ಇದೆ. ಇನ್ನು ಕೆಲವೊಂದು ತಮಿಳ್ ರೆಫರೆನ್ಸ್ನ ತಗೊಂಡಿದ್ದಾರೆ. ಅದು ತಮಿಳ್ ಸಿನಿಮಾಗಳನ್ನ ನೋಡಿ ಫಾಲೋ ಮಾಡೋರಿಗೆ ಮಾತ್ರ ಆ ರೆಫರೆನ್ಸ್ನ ಎಂಜಾಯ್ ಮಾಡ್ತೀರಾ. ಇಲ್ಲ ಅಂದರೆ ಅದು ಯಾವ ಇಂಪ್ಯಾಕ್ಟು ಕ್ರಿಯೇಟ್ ಆಗಲ್ಲ ಆಡಿಯನ್ಸ್ಗಳ ಮೇಲೆ. ಇನ್ಫ್ಯಾಕ್ಟ್ ಇದರಲ್ಲಿ ಧೋನಿ ಆ್ಯಂಡ್ CSK ರೆಫರೆನ್ಸ್ನೂ ಸಹ ತಗೊಂಡಿದ್ದಾರೆ. ಓನ್ಲಿ CSK ಫ್ಯಾನ್ಸ್ಗಳಿಗೆ ಮಾತ್ರ ಇಷ್ಟ ಆಗುತ್ತೆ ಅದು. ಇನ್ನೇ ಇದರ ಫಸ್ಟ್ ಹಾಫ್ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸಿಂದ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಮುಂದೆ ಮುಂದೆ ಬರೋ ಪ್ರೊಸೀಡಿಂಗ್ಸ್ಗಳು ತುಂಬಾ ಪ್ರಿಡಿಕ್ಟಬಲ್ ಆಗಿರುತ್ತೆ. ಇದರಿಂದ ಸ್ಕ್ರೀನ್ ಪ್ಲೇ ಅನ್ನೋದು ಎಂಗೇಜಿಂಗ್ ಆಗಿ ಇರಲ್ಲ. ಆ್ಯಂಡ್ ಈ ಮೊಮೆಂಟ್ಸ್ಗಳಾಗಲಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ಗಳಾಗಲಿ ಏನೂ ಕಾಣಿಸಲ್ಲ. ಇನ್ನು ಇಂಟರ್ವಲ್ ಅದೊಂದು ಡೀಸೆಂಟ್ ಆಗಿತ್ತು. ಸೊ ಈ ಫಸ್ಟ್ ಹಾಫ್ ಏನೋ ಡೀಸೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಬರೋವಂಥ ಸೆಕೆಂಡ್ ಹಾಫ್ ಏನೋ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡ್ರೆ ಏನೂ ಇರಲಿಲ್ಲ. ಇಲ್ಲಿ ಬರೋವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಎಷ್ಟು ಈಸಿಯಾಗಿ ಗೆಸ್ ಮಾಡ್ಬೋದು ಅಂದರೆ, ಇನ್ಫ್ಯಾಕ್ಟ್ ನೆಕ್ಸ್ಟ್ ಇದೇ ಡೈಲಾಗ್ ಹೇಳ್ತಾರೆ ಅಂತಲೂ ಪ್ರಿಡಿಕ್ಟ್ ಮಾಡ್ಬೋದು. ಆ ಥರ ಬರ್ಕೊಂಡಿದ್ದಾರೆ. ಆ್ಯಂಡ್ ಮಧ್ಯ ತುಂಬ ಕಡೆ ಸ್ಟ್ರೆಚ್ ಮಾಡಿದ್ದಾರೆ. ಇದರಿಂದ ಸೆಕೆಂಡ್ ಹಾಫ್ ಕೂಡ ಡಿಸಪಾಯಿಂಟ್ ಮಾಡ್ತು. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಚೆನ್ನಾಗಿತ್ತು. ಅದೊಂದೇ ಜಾಸ್ತಿ ಎಂಜಾಯ್ ಮಾಡಿದ್ದು ಈ ಸೆಕೆಂಡ್ ಹಾಫಲ್ಲಿ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಆ್ಯಕ್ಷನ್ ಸೀನ್ಸ್ಗಳು ಚೆನ್ನಾಗಿದ್ದಾವೆ. ಆ್ಯಂಡ್ ಎಮೋಷನಲ್ ಡೆಪ್ತ್ ಅಲ್ಲಲ್ಲಿ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಡಿ-ಏಜಿಂಗ್ ನೋಡೋಕ್ಕಷ್ಟು ಚೆನ್ನಾಗಿಲ್ಲ ಅಂದರೂ ಅಲ್ಲಿರೋ ಪರ್ಫಾರ್ಮೆನ್ಸ್ ಮೂಲಕ ಮ್ಯಾನೇಜ್ ಮಾಡಿಸ್ತು. ಇನ್ನು ಕಾಮಿಡಿ ಫನ್ ಜನರೇಟ್ ಆಗಿದ್ದು ಅಲ್ಲಲ್ಲಿ ನಗು ತೋರಿಸುತ್ತೆ, ಎಸ್ಪೆಷಲಿ ಯೋಗಿ ಬಾಬು ಇದ್ದಾಗ. ಆ್ಯಂಡ್ ಕೇಮಿಯಸ್ ಪ್ಲೇಸ್ಮೆಂಟ್ನ ಕರೆಕ್ಟಾಗಿ ಮಾಡಿದ್ದಾರೆ. ಇನ್ನು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಆ್ಯಂಡ್ ಬೈಕ್ ಚೇಸಿಂಗ್ ಸೀನ್, ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಈ ಮೂವಿಗೆ ಒನ್ ಆಫ್ ದಿ ಮೇಜರ್ ಹೈಲೈಟ್. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಡಿ-ಏಜಿಂಗಲ್ಲಿ ಫೇಸ್ ಏನೋ ಪರವಾಗಿಲ್ಲ, ಆ ಲಿಪ್ಸ್ ಮೇಲೆ ಇನ್ನೊಂಚೂರು ವರ್ಕ್ ಮಾಡಬೇಕಿತ್ತು. ಯಾಕಂದರೆ ಲಿಪ್ಸಿಂಗ್ ಒಂಥರ ಕಲಿಸ್ದಂಗಿತ್ತು. ಇನ್ನು VFX ಕೆಲವೊಂದು ಕಡೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲೇ VFXನ ಯೂಸ್ ಮಾಡಿದ್ದಾರೆ ಅಂತ. ಇನ್ನು ಸ್ಟೋರಿ ಲೈನ್ ಟೂ ಪ್ರಿಡಿಕ್ಟಬಲ್ ಆಗಿರುತ್ತೆ. ಡೈರೆಕ್ಟರ್ ಆದಷ್ಟು ಸ್ಕ್ರೀನ್ ಪ್ಲೇಯಿಂದ ಎಂಗೇಜ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಆಡಿಯನ್ಸ್ನ ಎಂಗೇಜ್ ಮಾಡಿಸೋದ್ರಲ್ಲಿ ಫೇಲ್ ಆದರು. ಇನ್ನು ಸಾಂಗ್ಸ್, ಮ್ಯೂಸಿಕ್ ಆ್ಯಂಡ್ BGMನ ಕೇಳಬೇಕಾದ್ರೆ ಅನಿರುದ್ಧ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತೀರಾ. ಆ್ಯಂಡ್ ಸಾಂಗ್ಸಲ್ಲಿರೋ ಸ್ಟೆಪ್ಸ್ಗಳು ಅದು ಯಾವ ಸಿನಿಮಾ ಸ್ಟೆಪ್ಸು ಅಂತ ಗೊತ್ತಾಗಲಿಲ್ಲ. ನೋಡ್ತಿದ್ರೆ ನಗು ಬರೋ ಥರ ಇತ್ತು, ಎಸ್ಪೆಷಲಿ ಈ ಸಾಂಗಲ್ಲಿ. ಇನ್ನು ಡ್ರ್ಯಾಗ್ ಮಾಡೋ ಸೀನ್ಸ್ಗಳು, ಪೊಲಿಟಿಕಲ್ ರೆಫರೆನ್ಸಸ್ಗಳು ಇವೆಲ್ಲ ಬೋರ್ ಫೀಲ್ನ ತರಿಸುತ್ತೆ. ಇದ್ರ ಜೊತೆಗೆ ಕೆಲವೊಂದು ಸೀನ್ಸ್ಗಳಾಗಿರ್ಬೋದು, ಈವೆಂಟ್ಸ್ಗಳಾಗಿರ್ಬೋದು ಅವಶ್ಯಕತೆ ಇಲ್ಲ ಅಂದರೂ ಫೋರ್ಸ್ಡ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ಕೂಡ ಅಷ್ಟು ವರ್ಕ್ ಆಗಲಿಲ್ಲ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದರೆ, ವಿಜಯ್ ಆ್ಯಸ್ ಯೂಶಲಿ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿಗೆ ಇವರ ಪರ್ಫಾರ್ಮೆನ್ಸೇ ಮೇಜರ್ ಅಸೆಟ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಮಿಕ್ಕಿದ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಓಕೆ ಅನ್ನೋ ಥರ ಇತ್ತು. ಒಂದು 3 ಇಂದ 4 ವಿಲನ್ ಕ್ಯಾರೆಕ್ಟರ್ಸ್ಗಳಿರುತ್ತೆ. ಅದರಲ್ಲಿ ಒಬ್ಬ ಮೇನ್ ವಿಲನ್ಗೆ ಸ್ಕೋಪ್ ಇತ್ತು. ಬಟ್ ಬೇರೆ ವಿಲನ್ಗಳಿಗೆ ಅಷ್ಟು ಸ್ಕೋಪ್ ಇರಲಿಲ್ಲ. ಆ ಕ್ಯಾರೆಕ್ಟರ್ಸ್ಗೆ ಸೆಟ್ ಕೂಡ ಆಗಲಿಲ್ಲ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. VFX ಎಡಿಟಿಂಗ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟ್ ಆಗಿತ್ತು. ಬಟ್ ಡಿ-ಏಜಿಂಗ್ CGI ಮೇಲೆ ಇನ್ನೂ ವರ್ಕ್ ಮಾಡಬೇಕಿತ್ತು. ಇನ್ನು ಸಾಂಗ್ಸ್ ಅಂತೂ ವರ್ಸ್ಟ್ ಆಗಿತ್ತು. ಒನ್ ಆಫ್ ದ ಡಿಸ್ಟ್ರಾಕ್ಟಿಂಗ್ ಎಲಿಮೆಂಟ್ಸ್ ಈ ಮೂವಿಗೆ. ಆ್ಯಂಡ್ BGM ಕೂಡ ಓಕೆ. ಗೂಸ್ ಬಂಪ್ಸ್ ಬರೋ ಅಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲೋ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಇತ್ತು ಅಷ್ಟೇ. ಸೊ ಓವರ್ ಆಲ್ ಈ ಸಿನಿಮಾ ಬಿಲೋ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು. ಏನಿದ್ರು ವಿಜಯ್ ಫ್ಯಾನ್ಸ್ಗಳಿಗೆ ಇಷ್ಟ ಆಗ್ಬೋದೇನೋ. ಬಟ್ ಹೊಸತನ, ಯುನಿಕ್ ಎಲಿಮೆಂಟ್ಸ್ಗಳು, ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇರಬೇಕು ಅನ್ನೋರಿಗೆ ಈ ಮೂವಿ 100% ಡಿಸಪಾಯಿಂಟ್ ಮಾಡುತ್ತೆ. ಇನ್ನು ಈ ಸಿನಿಮಾದಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಸೊ ಆರಾಮಾಗಿ ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಆ್ಯಂಡ್ ಈ ಮೂವಿ ನೋಡಾದ್ಮೇಲೆ ಆಡಿಯನ್ಸ್ಗಳಿಗೆ ಒಂದು ಮಿಕ್ಸ್ಡ್ ಒಪಿನಿಯನ್ನ ಕ್ರಿಯೇಟ್ ಮಾಡಿಸುತ್ತೆ. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.